ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆಡಿಯಸ್ ಮೀಡಿಯಾ ವರ್ಕ್. ಒಂದು ಸಿನಿಮಾ ಅಂತಂದ್ಮೇಲೆ ಅಲ್ಲಿ ಕತೆ, ಹೀರೋ ಹೀರೋಯಿನ್ ಎಷ್ಟು ಮುಖ್ಯ ಆಗ್ತಾರೋ, ಕಾಮಿಡಿ ಪಾತ್ರಗಳು ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಲವ್ ಸ್ಟೋರಿ ಇರಲಿ, ಸಸ್ಪೆನ್ಸ್, ಥ್ರಿಲ್ಲರ್, ಫ್ಯಾಮಿಲಿ ಸ್ಟೋರಿ ಏನೇ ಇದ್ರೂ ಕೂಡ ಕಾಮಿಡಿ ಪಾತ್ರಗಳು ಇದ್ರೇನೆ ಆ ಸಿನಿಮಾ ಕಂಪ್ಲೀಟ್ ಅಂತ ಅನ್ನಿಸ್ಕೊಂಡ್ಬಿಡುತ್ತೆ. ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಅದೆಷ್ಟೋ ಜನ ಕಾಮಿಡಿ ಪಾತ್ರಗಳನ್ನ ಮಾಡ್ತಾ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ಅಂತಹವರ ಲಿಸ್ಟ್ ನಲ್ಲಿ ರಂಗಾಯಣ ರಘು ಕೂಡ ಒಬ್ರು. ರಂಗಾಯಣ ರಘು ಅವರು ಸ್ಯಾಂಡಲ್ವುಡ್ ನ ಪ್ರತಿಭಾನ್ವಿತ ನಟರಲ್ಲಿ ಒಬ್ರು. ತಮ್ಮ ಹಾಸ್ಯ ನಟನೆಯ ಮೂಲಕನೇ ಕಚುಕುಳಿ ಇಡುವುದರ ಜೊತೆಗೆ ಹಲವಾರು ಪಾತ್ರಗಳ ಮೂಲಕ ಪ್ರೇಕ್ಷಕರ ಹೃದಯವನ್ನ ಗೆದ್ದಿದ್ದಾರೆ. ಮೈಸೂರಿನ ಖ್ಯಾತ ರಂಗಸಂಸ್ಥೆ ರಂಗಾಯಣದ ಪ್ರತಿಭೆಯಾಗಿರುವಂತಹ ರಂಗಾಯಣ ರಘು ಅವರು ತಮ್ಮ ನಟನೆಯ ಮೂಲಕನೇ ಅಪಾರ ಅಭಿಮಾನಿಗಳ ಹೃದಯವನ್ನ ಕದ್ದಿದ್ದಾರೆ. ರಂಗಾಯಣ ರಘು ಅವರು ಯಾರು, ಅವ್ರು ಎಲ್ಲಿ ಮೂಲತಃ ಎಲ್ಲಿಯವರು, ಹೇಗೆ ಅವರು ಬಂದು ರಂಗಾಯಣವನ್ನ ಸೇರ್ಕೊಳ್ತಾರೆ, ಚಿತ್ರರಂಗಕ್ಕೆ ಹೇಗೆ ಬಂದ್ರು ಅನ್ನೋಂತಹ ಎಲ್ಲಾ ವಿಚಾರಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಆಡಿಯಸ್ ಮೀಡಿಯಾ ವರ್ಕ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಎಸ್, ಸಿನಿಮಾ ರಂಗದಲ್ಲಿ ಇವರು ರಂಗಾಯಣ ರಘು ಅಂತಾನೆ ಖ್ಯಾತಿ ಪಡೆದಿದ್ದಾರೆ. ಆದ್ರೆ ಇವರ ಒರಿಜಿನಲ್ ಹೆಸರು ಏನಪ್ಪಾ ಅಂತಂದ್ರೆ ಕೊಟ್ಟೂರು ಚಿಕ್ಕರಂಗಪ್ಪ ರಘುನಾಥ್ ಅಂತ. ಇವರು ಮೂಲತಃ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಕೊಟ್ಟೂರಿನವರು. 1965ರಲ್ಲಿ ಜನಿಸ್ತಾರೆ ರಂಗಾಯಣ ರಘು ಅವರು. ಇವರ ತಂದೆ ಚಿಕ್ಕರಂಗಪ್ಪ ಮತ್ತೆ ತಾಯಿ ವೀರಮ್ಮ. ಇವರು 1.5 ವರ್ಷ ಇದ್ದಾಗಲೇ ಇವರ ತಾಯಿ ತೀರಿ ಹೋಗ್ತಾರೆ. ಅದಾದ ನಂತರ ಇವರು 4ನೇ ತರಗತಿವರೆಗೂ ಊರಲ್ಲೇ ಓದ್ಕೊಳ್ತಾರೆ. ಅಲ್ಲೇ ಒಂದು ವ್ಯಾಸಂಗವನ್ನ ಮಾಡ್ತಾ ಇರ್ತಾರೆ. ಅದಾದ ನಂತರ ಇವರು ಬೆಂಗಳೂರಿಗೆ ಬರ್ತಾರೆ. 8ನೇ ಕ್ಲಾಸ್ನಿಂದನೇ ನಾಟಕದ ಬಗ್ಗೆ ಅಪಾರ ಆಸಕ್ತಿ ಹೊಂದಿದಂತಹ ರಘು ಅವರು 10ನೇ ತರಗತಿಯನ್ನ ಪಾಸ್ ಮಾಡದೇನೆ ಮತ್ತೆ ಊರಿಗೆ ವಾಪಸ್ ಹೋಗ್ಬಿಡ್ತಾರೆ. ಸೊ SSLCಯಲ್ಲಿ ಫೇಲ್ ಆಗಿದ್ರಿಂದ ಇವರು ಪಾವಗಡ ತಾಲೂಕಿನ ಕೊಟ್ಟೂರಿಗೆ ವಾಪಸ್ ಹೋಗ್ಬಿಡ್ತಾರೆ. ಕೆಲ ದಿನಗಳ ಕಾಲ ಅಲ್ಲೇನೆ ಊರಿನಲ್ಲೇನೆ ಇವರು ಕುರಿ ಮೇಯಿಸ್ಕೊಂಡು ಕೂಡ ರಂಗಾಯಣ ರಘು ಅವರು ಇರ್ತಾರೆ. ಅದಾದ ನಂತರ ಮತ್ತೆ ಬೆಂಗಳೂರಿಗೆ ಬಂದು ನ್ಯಾಷನಲ್ ಕಾಲೇಜನ್ನ ಸೇರ್ಕೊಳ್ತಾರೆ. ಅಷ್ಟರಲ್ಲಾಗಲೇ ಅವರು ಊರಿನಲ್ಲೇನೆ ತಮ್ಮ SSLCಯನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ. ಸೊ ಇದೆಲ್ಲ ಆದ ನಂತರ ಇವರು 1988ರಲ್ಲಿ ಮೈಸೂರಿನ ರಂಗ ಸಂಸ್ಥೆಯಾಗಿರುವಂತಹ ರಂಗಾಯಣವನ್ನ ಸೇರ್ಕೊಳ್ತಾರೆ. ಇಲ್ಲಿ ಇವರಿಗೆ ಪ್ರತಿ ತಿಂಗಳು 800 ರೂಪಾಯಿ ಸಂಬಳ ಕೂಡ ಸಿಗ್ತಾ ಇರುತ್ತೆ. 1995ರಲ್ಲಿ ಹಂಸಲೇಖ ನಿರ್ದೇಶನದ ಸುಗ್ಗಿ ಚಿತ್ರದಲ್ಲಿ ಒಂದು ಪಾತ್ರವನ್ನ ಮಾಡ್ತಾರೆ. ಅದೇ ಇವರು ಫಸ್ಟ್ ಬಣ್ಣ ಹಚ್ಚಿದ್ದು ಬೆಳ್ಳಿ ತೆರೆಗೆ. ಆದ್ರೆ ಆ ಚಿತ್ರ ತೆರೆ ಕಾಣಲಿಲ್ಲ. ಇದಾದ ನಂತರ ಇವರು 2002ರಲ್ಲಿ MS ರಮೇಶ್ ನಿರ್ದೇಶನದ ಕಿಚ್ಚ ಸುದೀಪ್ ಅಭಿನಯದ ಧಮ್ ಚಿತ್ರದಲ್ಲಿ ನಟಿಸ್ತಾರೆ. ಈ ಚಿತ್ರದ ನಂತರ ಹಲವಾರು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಮತ್ತೆ ಕೆಲವು ಚಿತ್ರಗಳಲ್ಲಿ ಇವರು ವಿಲ್ಲನ್ ಆಗೇನೆ ನಟಿಸಿದ್ದಾರೆ. ಆಕ್ಚುಲ್ ಆಗಿ ಹೇಳ್ಬೇಕಂತಂದ್ರೆ ರಂಗಾಯಣ ರಘು ಅವರು ಮೊದಲ ಬಾರಿಗೆ ಸಿನಿಮಾ ರಂಗಕ್ಕೆ ಬಂದ ಮೇಲೆ ಇವರು ಖಳನಾಯಕನಾಗಿನೇ ಮಿಂಚ್ತಾ ಇದ್ದು. ಸೊ ರಂಗ SSLCಯಲ್ಲೂ ಕೂಡ ಇವರು ನಟನೆಯನ್ನ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವರು ವಿಲನ್ ಆಗಿ ಮಿಂಚಿರೋದು. ಸೊ ಆಲ್ಮೋಸ್ಟ್ ಇವರು ಮಾಡಿದಂತಹ ಮೂವಿಗಳು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಏನು ಅವರು ಬೆಳ್ಳಿ ತೆರೆಗೆ ಬಂದ್ರಲ್ಲ, ಸೊ ಅಲ್ಲಿ ಮಾಡಿದಂತಹ ಎಲ್ಲಾ ಪಾತ್ರಗಳು ಅವರು ವಿಲನ್ ಕ್ಯಾರೆಕ್ಟರೇ ಮಾಡಿರ್ತಾರೆ. ಆದ್ರೆ ಇವರಿಗೆ ಬಿಗ್ ಬ್ರೇಕ್ ಕೊಟ್ಟಂತಹ ಚಿತ್ರ ಅಂತಂದ್ರೆ ಅದು ದುನಿಯಾ ಸಿನಿಮಾ. 2007ರಲ್ಲಿ ತೆರೆ ಕಂಡಂತಹ ಸೂರಿ ನಿರ್ದೇಶನದ ದುನಿಯಾ ಸಿನಿಮಾ ರಂಗಾಯಣ ರಘು ಅವರ ಸಿನಿ ಬದುಕಿಗೆ ದೊಡ್ಡ ಬ್ರೇಕೆ ಕೊಟ್ಬಿಡ್ತು. ಈ ಚಿತ್ರದಲ್ಲಿ ಅವರು ಈ ಹಿಂದೆ ಏನ್ ವಿಲನ್ ಪಾತ್ರ ಮಾಡ್ತಾ ಇದ್ರು, ಗಂಭೀರ ಪಾತ್ರಗಳನ್ನ ಮಾಡ್ತಿದ್ರಲ್ಲ, ಅದರಿಂದೆಲ್ಲ ಹೊರಗಡೆ ಬಂದು ಸಂಪೂರ್ಣವಾಗಿ ಹಾಸ್ಯ ಪಾತ್ರವನ್ನ ಮಾಡಿದ್ರು. ದುನಿಯಾ ಸಿನಿಮಾ ಕೂಡ ಬ್ಲಾಕ್ ಬಾಸ್ಟರ್ ಹಿಟ್ ಆಯ್ತು. ಅದಾದ ನಂತರ ರಂಗಾಯಣ ರಘು ಅವರು ಸಿನಿಮಾಗಳಲ್ಲಿ ಬೇರೆ ಬೇರೆ ಪಾತ್ರಗಳನ್ನ ಮೂಲಕ ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಾಯ್ತು. ಜಸ್ಟ್ ಅವ್ರ ಕಾಮಿಡಿ ಪಾತ್ರಗಳಿಗೇನೆ ಆಯ್ಕೆ ಮಾಡ್ಕೊಳ್ಳಾಯ್ತು. ಸೊ ಕಾಮಿಡಿ ಪಾತ್ರಗಳಿಂದಾನೇ ಒಂದಿಷ್ಟು ಫ್ಯಾನ್ಸ್ನ ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ರು ರಂಗಾಯಣ ರಘು ಅವರು. ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆ ಎಲ್ಲ ನಟಿಸಿ ಸೈ ಅನ್ಸ್ಕೊಂಡ್ರು ರಂಗಾಯಣ ರಘು ಅವರು. ಸೊ ಅಜ್ಞಾತವಾಸಿ, ಭಗೀರ, ಶಾಕಾಹಾರಿ, ಟಗರು ಪಲ್ಯ, ಜೇಮ್ಸ್, ಬಡವ ರಾಸ್ಕಲ್, ಫ್ರೆಂಚ್ ಬಿರಿಯಾನಿ, ರಾಜಕುಮಾರ, ರಾಮ್, ಸಂಜು ಬಿಡ್ಸ್ಕೀಟ ಹೀಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸುಮಾರು 400ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಬಣ್ಣ ಹಚ್ಚಿ ಮಿಂಚಿದ್ದಾರೆ ರಂಗಾಯಣ ರಘು ಅವರು. ಇನ್ನು ರಂಗಾಯಣ ರಘು ಅವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ದುನಿಯಾ ಮತ್ತೆ ಮಣ್ಣಿ ಸಿನಿಮಾಗಳ ನಟನೆಗಾಗಿ ಕರ್ನಾಟಕ ರಾಜ್ಯ ಫಿಲ್ಮ್ ಪ್ರಶಸ್ತಿ, ರಾಮ್, ಒಲವೇ ಮಂದಾರ ಮತ್ತೆ ಜಯಮನ ಮಗ ಚಿತ್ರದ ನಟನೆಗಾಗಿ ಸೌತ್ ಫಿಲ್ಮ್ ಫೇರ್ ಪ್ರಶಸ್ತಿ, ಸಂಜು ವೆಡ್ಸ್ ಗೀತಾ ಸಿನಿಮಾದ ನಟನೆಗಾಗಿ ದಕ್ಷಿಣ ಭಾರತ ಅಂತಾರಾಷ್ಟ್ರೀಯ ಫಿಲ್ಮ್ ಪ್ರಶಸ್ತಿ, ರೋಮಿಯೋಗೆ ದಕ್ಷಿಣ ಭಾರತ ಅಂತಾರಾಷ್ಟ್ರೀಯ ಫಿಲ್ಮ್ ಪ್ರಶಸ್ತಿ ಸಿಕ್ಕಿದೆ. ಇನ್ನು ಶಿವ ಚಿತ್ರದ ನಟನೆಗಾಗಿ ಅತ್ಯುತ್ತಮ ಹಾಸ್ಯ ಕಲಾವಿದ ದಕ್ಷಿಣ ಭಾರತ ಅಂತಾರಾಷ್ಟ್ರೀಯ ಫಿಲ್ಮ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇಷ್ಟೇ ಅಲ್ಲ, ಇವರಿಗೆ ಉದಯ ಫಿಲ್ಮ್ ಅವಾರ್ಡ್ಸ್, ಸುವರ್ಣ ಫಿಲ್ಮ್ ಅವಾರ್ಡ್ಸ್ ಸೇರಿದಂತೆ ಹಲವಾರು ಪ್ರಶಸ್ತಿಗಳು ಕೂಡ ಸಿಕ್ಕಿದೆ. ಸೊ ವಿಲ್ಲನ್ ಪಾತ್ರದಿಂದ ಅವರು ತೆರೆ ಮೇಲೆ ಕಾಲಿಡ್ತಾರೆ. ಫಸ್ಟ್ಗೆ ಚಿತ್ರರಂಗದಲ್ಲಿ ಅವ್ರನ್ನ ವಿಲ್ಲನ್ ಆಗಿ ನೋಡ್ತಾ ಇರ್ತಾರೆ ಜನ. ಅದಾದ ನಂತರ ಯಾವಾಗ ಅವರು ದುನಿಯಾ ಸಿನಿಮಾದಲ್ಲಿ
ಒಂದು ಹಾಸ್ಯ ಪ್ರಧಾನದ ಪಾತ್ರದ ಮೂಲಕ ಎಲ್ಲರ ಮುಂದೆ ಡಿಫ್ರೆಂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ ದುನಿಯಾ ಸಿನಿಮಾದಲ್ಲಿ. ಯಾವಾಗ ಆ ರೀತಿಯಾಗಿ ಬಂದ್ರು ಜನ ತುಂಬಾನೇ ಒಪ್ಕೊಳಕ್ ಶುರು ಮಾಡ್ಬಿಟ್ರು, ಅವ್ರನ್ನ ಮೆಚ್ಕೊಳಕ್ ಶುರು ಮಾಡ್ಬಿಟ್ರು. ರಂಗಾಯಣ ರಘು ಅವ್ರಿಗೂ ಕೂಡ ಸಪ್ರೇಟ್ ಫ್ಯಾನ್ಸ್ ಬೇಸಿದ್ದಾರೆ. ಅವ್ರದ್ದು ಸಿನಿಮಾ ಅಂತಂದ್ರೆ ಸಾಕು ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಇನ್ನು ಇವರ ಮತ್ತೆ ದುನಿಯಾ ವಿಜಯ್ ಅವರ ಕಾಂಬಿನೇಷನ್ ಅಲ್ಲಿ ಮೂಡುವಂತಹ ಸಿನಿಮಾಗಳು ಅಂತಂದ್ರೆ ತುಂಬಾ ಜನ ಇಷ್ಟಪಡ್ತಾರೆ. ಯಾಕಂದ್ರೆ ಕಾಮಿಡಿ ಅಷ್ಟೇ ಚೆನ್ನಾಗಿರುತ್ತೆ, ಸೆಂಟಿಮೆಂಟು ಇರುತ್ತೆ, ಜೊತೆಗೆ ಕಾಮಿಡಿಗಂತೂ ಅಲ್ಲಿ ಯಾವುದೇ ರೀತಿಯಿಂದನೂ ಬರ ಇರೋದಿಲ್ಲ ಅಂತ ಜನ ಅದನ್ನ ಒಪ್ಕೊಳ್ತಾರೆ. ಸೊ ರಂಗಾಯಣ ರಘು ಅವರ ಯಾವ ಸಿನಿಮಾ ನಿಮಗೂ ಇಷ್ಟ ಅಂತ ಹೇಳಿ ನೀವು ಕೂಡ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ರಂಗಾಯಣ ರಘು ಜೊತೆಗೆ ಯಾವ ಹೀರೋ ಕಾಂಬಿನೇಷನ್ ಆಗಿ ಬಂದರೆ ನೋಡೋದಕ್ಕೆ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.